ಕುಂಬ್ಳಾಪುರದ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಸಿದ್ಧವಾಗಿ ಬಂದಿದ್ದೇನೆ. ತಾವೆಲ್ಲ ಸಿದ್ಧವಾಗಿದ್ದೀರಾ? ಸರ್, ಕಲಿಯುಗದ ಭೂ ಕೈಲಾಸ ಎಲ್ಲಿದೆ? ಅದು ಕುಂಬ್ಳಾಪುರದಲ್ಲಿದೆ. ತಾಯಿ ಪಾರ್ವತಿ ದೇವಿಯ ತವರೂರು. ಆ ತಾಯಿ ಜನಿಸಿದ ಊರು ಕುಂಬ್ಳಾಪುರ. ಪವಿತ್ರ ಸ್ಥಳ, ಭೂಮಿಯ ಮೇಲಿನ ಪವಿತ್ರ ಸ್ಥಳವೇ ಕುಂಬ್ಳಾಪುರ. 101 ಬಾವಿಗಳು, ಕೆರೆ, ಕುಂಟೆ, ಕಾಲುವೆಗಳು, ಗುಡಿ ಗೋಪುರಗಳು, ಏನು ಒಂದೋ ಎರಡೋ, ಭೂಮಿಯ ಸ್ವರ್ಗ, ಪವಿತ್ರವಾದಂತ ಸ್ಥಳ ಅಂದ್ರೆ ಕುಂಬ್ಳಾಪುರ. ಕುಂಬ್ಳಾಪುರ ಬಂದು ತಾಯಿ ಪಾರ್ವತಿ ಗೌರಮ್ಮನ ರೂಪದಲ್ಲಿ ಪ್ರತಿ ವರ್ಷ ಬಂದು 1 ತಿಂಗಳು ಇಲ್ಲೇ ನೆಲೆಸುತ್ತಾಳೆ. ನೆಲೆಸಿ ಆ ತಾಯಿಗೆ, ಕುಂಬ್ಳಾಪುರದ ಜನತೆಗೆ ಆ ತಾಯಿ ಮಹಾ ಪ್ರೀತಿವಂತೆ. ಆ ತಾಯಿ ಒಂದು ತಿಂಗಳವರೆಗೂ ಆರೈಕೆಯನ್ನ ಮಾಡಿಕೊಂಡು ವಾಪಸ್ಸು ಕೈಲಾಸಕ್ಕೆ ಪುನಃ ವಾಪಸ್ಸು ಹೋಗ್ತಾಳೆ. ಆ ದಿನ ಸೇರುತ್ತೆ ಜಾತ್ರೆ, ಕುಂಬ್ಳಾಪುರದ ಜಾತ್ರೆ. ಏನು ಪ್ರತಿ ಮನೆಯಲ್ಲೂ ರಂಗೋಲಿ ಹಾಕಿ ಆ ತಾಯಿಯನ್ನ ಸ್ವಾಗತ ಮಾಡಿ ಆ ತಾಯಿಗೆ ಮಡಿಲಕ್ಕಿ ತುಂಬಿ ಕಳಿಸ್ಕೊಡ್ತಾರೆ ಅಲ್ಲಿನ ಮಹಿಳೆಯರು. ಅಲ್ಲಿ ನಡೆಯುವಂತ ಜಾತ್ರೆ ಇತಿಹಾಸ ಪ್ರಸಿದ್ಧ. ಕರ್ನಾಟಕ, ಆಂಧ್ರ, ತಮಿಳುನಾಡಿನಿಂದ ಸಾವಿರಾರು ಭಕ್ತರು ಬಂದು ಆ ಜಾತ್ರೆಯಲ್ಲಿ ಭಾಗವಹಿಸಿ ಆ 1 ತಿಂಗಳ ಕೊನೆಯಲ್ಲಿ ನಡೆಯುವಂತ ಆ ಜಾತ್ರೆಯನ್ನ ತುಂಬಾ ವೈಭವಿತವಾಗಿ ಸಂಭ್ರಮ ಸಡಗರದಿಂದ ಆಚರಿಸಿ ಆ ತಾಯಿ ಗೌರಮ್ಮನನ್ನ ಕಳಿಸಿಕೊಡ್ತಾರೆ. ಆ ತಾಯಿ ವಾಪಸ್ಸು ಕೈಲಾಸಕ್ಕೆ ಹೋಗೋ ದಿನವಾಗಿರುತ್ತೆ ಆ ದಿನ. ಹಿಂದೊಮ್ಮೆ ಆ ತಾಯಿ ಹೋಗದೆ ಕುಂಬ್ಳಾಪುರದಲ್ಲಿ ಇದ್ಬಿಟ್ಲಂತೆ. ಆಗ ಶಿವ ವೀರಭದ್ರ ರೂಪದಲ್ಲಿ ಬಂದ್ಬಿಟ್ಟು, ನೀನು ಬರದೇ ಇದ್ರೆ ಕೈಲಾಸಕ್ಕೆ ನಿನ್ನನ್ನ ಕುಂಬ್ಳಾಪುರ ಸಮೇತ ಹೊತ್ಕೊಂಡು ಹೋಗ್ಬಿಡ್ತೀನಿ ಅಂತ ಬೆದರಿಸಿದ್ರಂತೆ. ಇಂಥ ಪುರಾಣ ಪ್ರಸಿದ್ಧ, ಇತಿಹಾಸ ಪ್ರಸಿದ್ಧ ಕುಂಬ್ಳಾಪುರ ಭೂಮಿಯ ಸ್ವರ್ಗ.